ಇವತ್ತು ಮಧ್ಯರಾತ್ರಿಯಿಂದಲೇ ರಸ್ತೆಗಳೆಲ್ಲ ಸಾರಿಗೆ ಬಸ್ಗಳು ನೋಡಿ. ರಾಜ್ಯದಾದ್ಯಂತ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ನೌಕರರ ಮುಷ್ಕರ ಎಷ್ಟರ ಮಟ್ಟಿಗೆ ಮುಂದಾಗ್ತಾ ಇದೆ ಅಂತಂದ್ರೆ ವೇತನ ಪರಿಷ್ಕರಣೆ ಕೂಡಿ ಹಿಂಬಾಕಿಗಾಗಿ ಸಾರಿಗೆ ನೌಕರರು ಬಿಗಿಪಟ್ಟನ ಹಿಡಿದಿದ್ದಾರೆ. ಸರ್ಕಾರದ ಜೊತೆಗೆ ಮಾತುಕತೆ ವಿಫಲ ಆಯಿತು, ಮುಷ್ಕರಕ್ಕೆ ನಿರ್ಧಾರ ಮಾಡಿದ್ದಾರೆ. ಇವತ್ತು ಮಧ್ಯರಾತ್ರಿಯಿಂದಲೇ ರಸ್ತೆಗಳೆಲ್ಲ ಸಾರಿಗೆ ಬಸ್ಗಳು. ರಾಜ್ಯದಾದ್ಯಂತ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ನೌಕರರ ಮುಷ್ಕರ. ಈಗ ಸಮರ ಸಾರೋದಕ್ಕೆ ಮುಂದಾಗಿದ್ದಾರೆ ಸರ್ಕಾರದ ವಿರುದ್ಧವಾಗಿ. ಸರ್ಕಾರ ನೋಡಿದ್ರೆ ಸಾಧನ ಸಮಾವೇಶವನ್ನ ಮಾಡೋದಕ್ಕೆ ಮುಂದಾದ್ರೆ ಇತ್ತ ಸಾರಿಗೆ ನೌಕರರೇನಿದ್ದಾರೆ ಸಮರ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ವೇತನ ಪರಿಷ್ಕರಣೆ ಮಾಡಿ 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 ಅಂತ ಹೇಳಿ ಸಾಕಾಗೋಯ್ತು. ಹಿಂಬಾಕಿಗಾಗಿ ಸಾರಿಗೆ ನೌಕರರು ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಸರ್ಕಾರದ ಜೊತೆಗೆ ಮಾತುಕತೆ ಫೇಲ್ ಆಯ್ತು, ಹಾಗಾಗಿ ಮುಷ್ಕರ ಮಾಡಬೇಕು, ಸರ್ಕಾರದ ವಿರುದ್ಧವಾಗಿ ಮುಗಿಬೀಳಬೇಕು, ಸರ್ಕಾರಕ್ಕೆ ಚಾಟಿ ಏಟನ್ನ ಬೀಸಬೇಕು ಅನ್ನುವಂತಹ ನಾಳೆಯಿಂದ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ರಸ್ತೆಗಿಳಿಯೋದಿಲ್ಲ. ನೋಡಿ, ಇದರಿಂದ ಸಾರ್ವಜನಿಕ ವಲಯದಲ್ಲಿ ಎಷ್ಟರ ಮಟ್ಟಿಗೆ ತೊಂದರೆಯಾಗುತ್ತೆ. ಯಾಕಂತಂದ್ರೆ ಈ ಕೆಎಸ್ಆರ್ಟಿಸಿ ಬಸ್ಸು ಬಿಎಂಟಿಸಿ ಬಸ್ ಅನ್ನ ನಂಬ್ಕೊಂಡು ಎಷ್ಟೋ ಜನರು ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಎಲ್ಲೇ ಹೋಗ್ಬೇಕು ಅಂತಂದ್ರೆ ಅದನ್ನೇ ನಂಬ್ಕೊಂಡಿರ್ತಾರೆ, ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳನ್ನೇ. ಅಂಥದ್ರಲ್ಲಿ ನಾಳೆ ಇಳಿಯಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಕಷ್ಟ ಆಗತ್ತೆ. ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಪ್ರತಿ ಬಾರಿ ಮುಷ್ಕರ ಮಾಡುವಂತಹ ಸಂದರ್ಭದಲ್ಲಿ ಬರೀ ಸುಳ್ಳು ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಹೊರತಾಗಿ ನಾವು ಆಯ್ತು ಈಡೇರಿಸ್ತೀವಿ ಅನ್ನುವಂತಹ ಒಂದು ಮೈಂಡ್ ಸೆಟ್ ಇಲ್ಲ ಸರ್ಕಾರಕ್ಕೆ. ಸಾರಿಗೆ ಸಚಿವರು ಸಿಎಂ ಜೊತೆ ಚರ್ಚೆ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದ್ರೂ ಅವರೇನು ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಒಪ್ಕೊಳ್ಳಿಲ್ಲ, ಮಾತುಕತೆ ಏನಾದ್ರೂ ವಿಫಲ ಆಗಿಬಿಟ್ರೆ ಮುಷ್ಕರ ಫಿಕ್ಸ್ ಅಂತ ಹೇಳಿದ್ದಾರೆ ನೌಕರರು. ಇವತ್ತು ಸಂಜೆಯೊಳಗೆ ಡೆಡ್ಲೈನ್ ಕೊಟ್ಟಿದ್ದಾರೆ ಸಾರಿಗೆ ನೌಕರರು. ಏನು ಅನ್ನೋದನ್ನ ಸಂಜೆ ಅಷ್ಟರಲ್ಲಿ ನಮಗೆ ತಿಳಿಸಬೇಕಾಗಿದೆ ಚಿತ್ರಣ. ನೀವೇನು ಚರ್ಚೆ ಮಾಡ್ತೀರಾ? ಯಾಕಂತಂದ್ರೆ ಇವತ್ತು ಸಾಧನ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಎಲ್ಲರೂ ಕೂಡ ಬಿಸಿಯಾಗಿರ್ತಾರೆ. ಅಂಥದ್ರಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಮಯ ಇರುತ್ತಾ? ಇಲ್ಲ ಮುಷ್ಕರ ಮಾಡ್ಬಿಡ್ತಾರ, ಮತ್ತೆ ಸಮರ ಸಾರೋದಕ್ಕೆ ಮುಂದಾಗ್ತಾರ ಸಾರಿಗೆ ನೌಕರರು? ಅರಿಯರ್ಸ್ ಕೊಡಿ ಅಂತ ಕೇಳಿ ಸಾಕಾಗೋಗ್ಬಿಟ್ಟಿದೆ. ಯಾಕಂತಂದ್ರೆ ನಾವು ಮನೆ ಮಠ ಹೇಗ್ರಿ ಸಾಗಿಸೋದು? ಹೀಗಾಗ್ಬಿಟ್ರೆ ಪ್ರತಿ ಬಾರಿ ಮುಷ್ಕರ ಮಾಡಿದಂತಹ ಸಂದರ್ಭದಲ್ಲಿ ನೀವು ಬರೀ ಸುಳ್ಳು ಹೇಳ್ತಿರಲ್ಲ, ಕೊಡ್ತೀವಿ ಅಂತ ಹೇಳಿ. ವೇತನ ಪರಿಷ್ಕರಣೆ ಮಾಡಿ ಅಂತ ಹೇಳಿ ಸಾಕಾಗೋಗ್ಬಿಟ್ಟಿದೆ ನಮ್ಗೆ. ಅಟ್ಲೀಸ್ಟ್ ಹಿಂಬಾಕಿಗಾಗಿ ಕೊಡಬೇಕು ಅನ್ನುವಂತಹ ಕಾಮನ್ ಸೆನ್ಸ್ ಇಲ್ವಾ ಸರ್ಕಾರಕ್ಕೆ? ಈಗ ಕೆಎಸ್ಆರ್ಟಿಸಿ ಬಿಎಂಟಿಸಿ ಇಳಿಯಲ್ಲ ಅಂತಂದ್ರೆ ರಸ್ತೆಗೆ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗತ್ತೆ ಇದರಿಂದ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನುತಾನ ಗಮನಿಸಿದಾಗೆ ಈ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳನ್ನೇ ನಂಬ್ಕೊಂಡು ಸಾಕಷ್ಟು ಜನರಿದ್ದಾರೆ. ಅಂತದ್ರಲ್ಲಿ ನಾಳೆ ಇಳಿಯಲ್ಲ ಅಂತಂದ್ರೆ ಸಾಕಷ್ಟು ತೊಂದರೆ ಆಗತ್ತೆ. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ತಾ ಇಲ್ವಾ? ಹೆಂಗೆ ಅವ್ರು ಮುಷ್ಕರ ಮಾಡುವಂತಹ ಸಂದರ್ಭದಲ್ಲಿ ಬರೀ ಸುಳ್ಳು ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಹೊರತಾಗಿ ಅವರ ಡಿಮ್ಯಾಂಡ್ಸ್ ಅನ್ನ ಈಡೇರಿಸ್ತಾ ಇಲ್ವಲ್ಲ ವಿನುತಾ? ದೀಪ, ಸಾರಿಗೆ ನೌಕರರು ಈಗ ಏನು ಕರೆ ಕೊಟ್ಟಿರುವಂತದ್ದು ಮುಷ್ಕರಕ್ಕೆ ಈ ಒಂದು ಸಂಬಂಧಪಟ್ಟಂತೆ ಇದೀಗ ಡೇಟ್ ಲೈನ್ ಹೊರಬಿದ್ದು ಈಗ ಸರ್ಕಾರದ ಜೊತೆಗಿನ ಒಂದು ಸಂಧಾನ ಕೂಡ ವಿಫಲವಾದ ಬಳಿಕ ಇದೀಗ ಮತ್ತೆ ಬೇಡಿಕೆಗಳ ಈಡೇರಿಕೆಗೆ ಸಿಎಂ ಅಂಗಳವನ್ನು ಕೂಡ ತಲುಪಿದಂತದ್ದು. ಇನ್ನ ಇವತ್ತು ಸಭೆಯನ್ನ ಮಾಡಿ ಒಂದು ಮನವೊಲಿಕೆಯ ಒಂದು ಪ್ರಯತ್ನ ಕೂಡ ಆಗುವಂತದ್ದು. ಇನ್ನ ಕಾರ್ಮಿಕ ಇಲಾಖೆ ಜೊತೆ ಕೂಡ ನಿನ್ನೆ ನಡೆದಂತಹ ಸಂಧಾನ ಸಭೆ ವಿಫಲವಾದ ಪರಿಣಾಮವಾಗಿ ಇವತ್ತು ಒಂದು ಮುಷ್ಕರದ ಶುರುವಾಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿರುತ್ತೆ. ಇನ್ನು ಸಂಧಾನ ಸಭೆಯಲ್ಲೂ ಕೂಡ ಮನವೊಲಿಕೆಯ ಒಂದು ಪ್ರಯತ್ನದಲ್ಲಿ ಇದೀಗ ಸೋತಿರುವಂತದ್ದು. ಯಾವುದೇ ರೀತಿಯ ಸಾರಿಗೆ ನೌಕರ ಸಂಘಟನೆಗಳು ಕೂಡ ಒಂದು ಕಾರ್ಮಿಕ ಇಲಾಖೆಯ ಸಂಧಾನದಲ್ಲಿ ಬಗ್ಗಿಲ್ಲ ಅನ್ನುವಂಥದ್ದು. ಇನ್ನು ಪಟ್ಟು ಬಿಡಿದಂತಹ ಒಂದು ಸಾರಿಗೆ ನೌಕರರು ಮತ್ತೊಂದು ರೀತಿಯಲ್ಲಿ ಆಫರನ್ನ ನೀಡಿದ್ದಾರೆ. ಅಂದ್ರೆ ನಮ್ಮ ಬೇಡಿಕೆಗಳು ಏನೆಲ್ಲ ಇದೆ ಅದನ್ನ ಈಡೇರಿಸಿದ್ದಾರೆ, ನಾವು ಒಂದು ರೀತಿಯಲ್ಲಿ ಕೈ ಬಿಡ್ತೀವಿ, ಆದ್ರೆ ನಮ್ಮ ಬೇಡಿಕೆಗಳು ಈಡೇರ್ತಾ ಹೋದ್ರೆ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡ್ತೀವಿ ಅನ್ನುವಂತಹ ಒಂದು ಪಟ್ಟನ್ನ ಹಿಡಿದಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮತ್ತೊಮ್ಮೆ ಮಾತುಕತೆ ಕೂಡ ನಡೀತಾ ಇರುವಂತದ್ದು. ಇನ್ನ ಎಲ್ಲ ಸಚಿವರು ಕೂಡ ಈ ಒಂದು ಸಭೆಯಲ್ಲಿ ಅಧಿಕಾರಿಗಳು ಕೂಡ ಭಾಗವಹಿಸಿ ಒಂದು ಸಂಘಟನೆಗಳ ಮನವೊಲಿಸುವಂತ ಪ್ರಯತ್ನ ಕೂಡ ಆಗುವಂತದ್ದು. ಇನ್ನ ಬೇಡಿಕೆ ವಿಚಾರವಾಗಿ ಸಾರಿಗೆ ನೌಕರರು ಮತ್ತೊಂದು ರೀತಿಯಲ್ಲಿ ಆಫರ್ ಕೊಟ್ಟಿದ್ದಾರೆ. ಸಂಬಳವನ್ನ ಹೆಚ್ಚಳ ಮಾಡಬೇಕು, ಹಾಗೆ ಜೊತೆಗೆ ಪರ್ಸೆಂಟೇಜ್ ವಿಚಾರದಲ್ಲೂ ಕೂಡ ನೆಗೋಸಿಯೇಷನ್ ನಾವು ಸಿದ್ಧವಾಗಿವೆ ಎನ್ನುವಂತಹ ಮಾತನ್ನು ಕೂಡ ಹೇಳಿರುವಂತದ್ದು. ಇನ್ನ ಇದ್ರೆ ನಮ್ಮ ಬೇಡಿಕೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅನ್ನುವಂತಹ ಷರತ್ತು ಕೂಡ ಅಲ್ಲಿ ಹಾಕಿರುವಂತದ್ದು. ಇನ್ನ ಇದನ್ನ ಒಂದು ಸರ್ಕಾರ ಎಷ್ಟು ಮಟ್ಟಿಗೆ ಒಪ್ಕೊಳ್ಳುತ್ತೆ ಅನ್ನುವಂಥದ್ದು ನಿಜಕ್ಕೊಂದು ರೀತಿ ಕುತೂಹಲ ಅಂತಾನೆ ಹೇಳ್ಬೋದು. ಮತ್ತೊಮ್ಮೆ ಏನಾದ್ರೂ ಇವತ್ತು ಮುಖರ
ಆರಂಭವಾಗಿದ್ದೆ ಆದ್ರೆ ನಿಜಕ್ಕೂ ಜನಜೀವನ ಸಾಕಷ್ಟು ಅಸ್ತವ್ಯಸ್ತವಾಗುತ್ತೆ. ಯಾಕಂದ್ರೆ ಈಗಾಗಲೇ ಪೆಟ್ರೋಲ್ ಡೀಸೆಲ್ಗಳ ಬೆಲೆಯಿಂದ ಏರಿಕೆಯಿಂದ ಕಂಗಾಲಾಗಿದ್ದ ಜನ ಸಾರಿಗೆ ಅಂದ್ರೆ ಸಾರ್ವಜನಿಕ ಒಂದು ವಾಹನಗಳನ್ನೇ ಅವಲಂಬಿಸಿದ್ರು. ಆದ್ರೆ ಈ ಒಂದು ಸಾರ್ವಜನಿಕ ವಲಯದಲ್ಲಿರುವಂತಹ KSRTC BMTC ಬಸ್ಗಳೇ ರೋಡಿಗೆ ಇಳಿಯಲ್ಲ ಅಂತ ಅಂದ್ರೆ ನಿಜಕ್ಕೂ ಸಾರ್ವಜನಿಕರಿಗೆ ಸಾಕಷ್ಟು ಹೊಡೆತ ಬೀಳುವಂತದ್ದು ಅಂತಾನೆ ಹೇಳ್ಬೋದು ದೀಪಾ. ಎಸ್ ವಿನುತಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಎಸ್ ನೋಡಿ, ನಾಳೆಯಿಂದ KSRTC BMTC ಇಳಿಯಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಇದರಿಂದ ಎಷ್ಟರ ಮಟ್ಟಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ. ಎಸ್ ನೋಡಿ, ಇವತ್ತು ಸಂಜೆಯೊಳಗೆ ಡೆಡ್ಲೈನ್ ಕೊಟ್ಟಬೇಕು ಅಂತ ಹೇಳಿ ಸಾರಿಗೆ ನೌಕರರು ಹೇಳಿರುವಂಥದ್ದು. ಒಂದು ವೇಳೆ ಏನಾದರೂ ಇದ್ರ ಬಗ್ಗೆ ಚರ್ಚೆ ಮಾಡಿ ಹೇಳಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾವು ಸಮರ ಸಾರೋದಕ್ಕೂ ಕೂಡ ಮುಂದಾಗ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಾರಿಗೆ ನೌಕರರು ಏನಿದ್ದಾರೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಮುಷ್ಕರ ಮಾಡೋದಕ್ಕಂತ ಹೇಳಿ ನಾಳೆ ಏನಾದ್ರು ಮುಷ್ಕರ ನಡೆದ್ರೆ ಎಷ್ಟರ ಮಟ್ಟಿಗೆ ಇದರಿಂದ ಸಾರ್ವಜನಿಕ ವಲಯದಲ್ಲಿ